ಲ ಲ ಲ ಲ ಲ ಲ ಲ. ಏ ಯಾರು ಗುರು ಏನು? ನಾನಲ್ಲ, ಅವರಲ್ಲ ನಾನು. ಓಕೆ ಫ್ರೆಂಡ್ ಬಾಯ್. ಥೋ ಗುರು, ಏನು ಗುರು ಹಿಂಗೆ ಇನ್ಸಲ್ಟ್ ಮಾಡ್ಬೋಬಿಟ್ಟಾ? ಹಾಯ್ ಬ್ರೋ, ನೀವು ಟ್ರಿಗರ್ ತಿಳಿಸಲ್ವಾ? ಇಲ್ಲೇ ಹಾಸ್ಪಿಟಲ್ ಮುಂದೆ ಇಲ್ಲೇ ಬಂದ್ರು. ಅಯ್ಯೋ ಅಯ್ಯೋ, ಸ್ಟಾಕ್ ಎಕ್ಸಾಸ್ಟ್ ಹಾಕಬಿಟ್ಟವ್ರಲ್ಲ ಗುರು. ಅಯ್ಯೋ ಮಹದೇಶ್ವರ ಬ್ರೋ, ಸ್ಟಾಕ್ ಹಾಕ್ಬಿಟ್ಟಿದ್ದೀರಿ ಎಕ್ಸಾಸ್ಟ್. ನಡೀರಿ ಹೋಗೋಣ. ನಮಸ್ಕಾರ ಗುರು, ನಾನು ನಿಮ್ಮ ಟ್ರಿಗರ್ಡ್ ತೇಜಸ್. ಮತ್ತೊಂದು ವ್ಲಾಗ್ ನ ಜೊತೆಗೆ ಮೈಸೂರಿಗೆ ಬಂದಿದ್ದೆ. ಮೈಸೂರಿಗೆ ಬಂದಾಗ ಒಂದೊಂದ್ಸಲಿ ಒಬ್ರೊಬ್ರನ್ನ ಮೀಟ್ ಮಾಡ್ತೀನಿ ನಾನು. ನಮ್ಮವ್ರನ್ನ ಯಾವಾಗ್ಲೂ ಮೀಟ್ ಮಾಡ್ತಾನೆ ಇರ್ತೀನಿ, ಸಿಗ್ತಾನೆ ಇರ್ತಾರೆ, ಸಿಗ್ಲೇಬೇಕು ಅವರು. ಆಯ್ತು. ಆಮೇಲೆ ಇವತ್ತು ಇನ್ನೊಬ್ರನ್ನ ಮೀಟ್ ಮಾಡ್ತಾ ಇದೀನಿ. ಯಾರು ಅಂತಂದ್ರೆ ಅಲ್ಲಿ ಮುಂದೆ ಹೋಯ್ತೀನಿ ತಡೀರಿ. ಆಹಾ ಹಾ ಹಾ ಹಾ, ಏನ್ ಗುರು ಕಾಣ್ತಾ ಐತೆ ಬೆಂಜು. ಅವ್ರು ಯಾರು ಅಂತಂದ್ರೆ ಮೈಸೂರ್ನ K09 ರೈಡರ್ ಅವ್ರನ್ನ ಮೀಟ್ ಮಾಡಕ್ ಬಂದಿದೀವಿ. ನಾನು ಮೈನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಬಂದಿದ್ದೇನೆ. ಅವ್ರು ಹಾಕ್ಸಿದ್ದು AEW ಎಕ್ಸಾಸ್ಟ್ ನ. ಅವ್ರು ನೋಡಿದ್ರೆ ಇವತ್ತೇ ಸ್ಟಾಕ್ ಹಾಕೊಂಬಿಟ್ಟವ್ರ ಗುರು ಎಕ್ಸಾಸ್ಟ್ ನ. ಅಯ್ಯೋ, ಇಲ್ಲಿ ನೋಡ್ರಿ ಹೆಂಗೆ ಕೀ ಬಂಚು. ಆಂಜನೇಯ ಸ್ವಾಮಿ, ಜೈ ಆಂಜನೇಯ. ಅವ್ರು ರೈಟ್ ಅಂತೆ. ಓ ಓ ಓ ಓ, ಅಂಕಲ್ ಕ್ಯಾಮ್ರಾದಲ್ಲಿ ಕಾಣಿಸ್ಬಿಡ್ತದೆ ಅಂತ ಮುಚ್ಕತ್ತವ್ರೆ. ಓಕೆನಾ? ಓ ಲೆಫ್ಟ್ ಅಂತೆ, ಲೆಫ್ಟ್ ಅಂತೆ, ಲೆಫ್ಟ್ ಅಂತೆ. ಇಲ್ಲಿ ರೈಟ್ ಅಂತೆ, ರೈಟ್ ಅಂತೆ, ರೈಟ್ ಅಂತೆ, ರೈಟ್ ಅಂತೆ. ಆಯ್ತು. ಆಮೇಲೆ ನನಗೆ ದಾರಿ ಗೊತ್ತಿಲ್ಲ, ದಾರಿ ಮಾರ್ಗ. ಇವರು ನಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ. ಅಣ್ಣ, ಹಿಂಗೆ ನೀವು ಡೋರ್ಗಳನ್ನ ತೆಗೆದ್ರೆ ಕಾರ್ದು, ಯಪ್ಪ ಗುರು, ರೋಡ್ ಸೈಡ್ ಅಲ್ಲಿ ಕಾರ್ನ ಹಾಕಿ ಪರವಾಗಿಲ್ಲ, ನೋಡ್ಕೊಂಡು ಡೋರ್ ತೆಗೀರಿ. ಈ ತರ ಶಡನ್ನಾಗಿ ಎಲ್ಲಾ ಡೋರ್ ತೆಗೆದ್ಬಿಟ್ರೆ ನಾವು ಶಡನ್ನಾಗಿ ದಬಾಕೊಂಡ್ಬಿಡ್ತೀವಿ. ಉಲ್ಲು ಏನ್ ಗುರು ಲೀನ್ ಮಾಡಿದ್ರು, ಯಪ್ಪ ಎಕ್ಸ್ಪೀರಿಯನ್ಸ್ ಫುಲ್ಲು. ಓಕೆನಾ? ಓ ಹೆವಿ ಗಾಳಿ ಹೊಡೆದ್ಬಿಡ್ತು ಗುರು, ಅದಕ್ಕೆ ವೈಸರ್ ಹಾಕೊಂಬಿಟ್ಟೆ. ಇವಾಗ ನನ್ನ ವಾಯ್ಸು ಫುಲ್ಲು ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೇಳಿಸ್ತಾ ಇರುತ್ತೆ, ವೈಸರ್ ಹಾಕೊಂಬಿಟ್ಟಿರೋದಕ್ಕೆ. ಇವಾಗ ಗುರು, ಸೀಟ್ ಕೋಲ್ ಮೇಲೆ ಇರೋ ಲೈನು ಒಂಚೂರು ಲೆಫ್ಟಿಗೆ ಐತೆ ಅನ್ನಿಸ್ತೈತಲ್ಲ, ಕರೆಕ್ಟಾಗಿ ಸ್ಟ್ರೈಟಾಗಿ ಕೊಟ್ಟಿಲ್ಲ ಅವರು. ಓ ಯಾವ್ದಿದು? ವಾರೇ ವಾ, ನೋಡ್ರಿ ನಾವು ಬಂದಿದ್ರೆ ಪಕ್ಕಾ ಸಿಗ್ನಲಲ್ಲೇ ನಿಂಕತ್ತಿದ್ದು. ಇಲ್ಲೇನಾ? ವೈಸರ್ ತೆಗೆದ್ಬಿಡೋಣ. ಹಾಯ್ ಬ್ರೋ. ಏನ್ ಹಿಂಗ್ ಹಿಡ್ಕೊಂಡು ಹಿಂಗ್ ಮಾಡ್ಬಿಡೋದಷ್ಟೇ. ಇಲ್ಲಿ ಮ್ಯಾಗ್ನೆಟಿಕ್ಕು ಹಿಂಗ್ ತಾಂಬಿಟ್ಟು ಇಲ್ಲ, ಈ ಕ್ಯಾಮ್ರಾ ಮಾತ್ರ ಇದಕ್ಕೇನೆ ಇವ್ರು ಮೌಂಟ್ ಕೊಡ್ತಾರೆ. ಇಷ್ಟೇ ಹಿಂಗ್ ಕ್ಲಿಕ್ ಆದ್ರೆ ಮುಗಿತು, ಅಲಾಡಲ್ಲ. ಬೆಸ್ಟ್ ಇದು. ಇಲ್ಲಿ ನಾನು ಏರ್ ವೆಂಟೇ ತೆಗ್ದು ಕಿತ್ತಾಕ್ಬಿಟ್ಟಿದ್ದೀನಿ ನಾನು. ಆ ಏರ್ ವೆಂಟ್ ಸಮೇತ ಕುಣಿಸ್ಬಿಟ್ಟಿದ್ದೀರಾ. ಇದು ಯಾವ ಮಾಡಲ್ ಇದು ಹೆಲ್ಮೆಟ್? ಟೈಫೂನಾ ಇದು? ಅಲ್ಲ ಇದೇ ಟೈಫೂನ್ ಇದು, ಅದಕ್ಕೆ ಕೇಳಿದೆ. ಇಲ್ಲಿ ಎಷ್ಟು ಗ್ರಾಮ್ ಹಾಕಿರ್ತಾರಲ್ಲ ನೋಡು. ಹಾಕೇ ಇಲ್ವಾ? ದುನಿಯಾ ವಿಜಯ್ ಅವ್ರ ಜೊತೆ ಅದನ್ನೇ ಹಾಕಿರೋದು. ತಾಂಬ ಗಾಡಿ ಬ್ರೋ. ಇದು ಸೀಟ್ ಕೌಲು ರಾಯಲ್ ಎನ್ಫೀಲ್ಡ್ ಏನಾ ಇದು? ಇದು ಮಿರರ್ ನೀವು ಹಾಕ್ಸಿರೋದು? ಜಾವಾದ ಇದು ಚೆನ್ನಾಗೈತೆ ಮಿರರ್ಸ್. ಅದಕ್ಕಿಂತ ಹಿಂಗೆ ಜಾಸ್ತಿ ಆಚೆ ಬಂದಿಲ್ಲ, ಹಿಂಗೆ ಅದು ಹಿಂಗೆ ಬಂದೈತಲ್ಲ. ಓ ಲೀನ್ ಮಾಡುವಾಗ. ಇದೇ ಅಲ್ವಾ ಇವ್ರ ಹತ್ರ ಇದ್ದಿದ್ದು? ನೆನ್ನೆ ಮೊನ್ನೆ ಫೋಟೋ ಹಾಕಿರಲ್ಲ ಟಿಪಿಕಲ್ ಅವರು. ಇದು ಗ್ರೌಂಡ್ ಫ್ಲೋರ್ ಇದ್ದಂಗೆ ಐತೆ, ಅದು ಟಾಪ್ ಫ್ಲೋರು. ಹಾಯ್ ಬ್ರೋ, ನೋಡಿದ್ದೀನಿ ಟಿಪಿಕಲ್ ಅವ್ರ ವಿಡಿಯೋದಲ್ಲಿ ನಿಮ್ಮನ್ನ. ಗೊತ್ತು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಎಲ್ಲಿಗೆ ಹಾಕೊಂಡಿದ್ದು ನೋಡು. ಇಲ್ಲ ಬ್ರೋ, ಅಲ್ಲೊಂದು ರೌಂಡ್ ಔಟ್ ಮಾಡ್ಬಿಡ್ತೇವೆ ಗಾಡಿದು. ಫುಲ್ ಕ್ಲಚ್ ಮಾಡ್ಬಿಟ್ಟವ್ರು ಇವರು. ಅದ್ರಲ್ಲಿ ಹಾಫ್ ಕ್ಲಚ್ ಇತ್ತು. ಗುರು ಏನ್ ಸ್ಮೂತ್ ಐತೆ ಗುರು ಇಂಜಿನ್ ಇದು. ಯಪ್ಪ, ನಮ್ GT ಓಡಿಸ್ಬಿಟ್ಟಿದ್ದು ನೋಡಿಸ್ತಾ ಇದ್ರೆ ಬೆಣ್ಣೆ ಹೆಂಗೆ ಇದು. ವಾ 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 ವಾ. ಇವ್ರ ಸ್ಕೂಟಿ ಬಾಯ್ಸ್ ಹಿಂಗೆ ಗುರು, ಸಡನ್ ಪೋರ್ಷೆ. ಏನ್ ಗುರು, ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಲ್ಲೂ ಎಂತೆಂತ ಕಾರ್ಸ್ ಕಾಣಿಸ್ತವೆ, ಮೈಸೂರಿಗೆ ಬಂದ್ರೆ ಮೈಸೂರೇನ್ ಕಮ್ಮಿನಾ ಅಂತ ಇಲ್ಲೂ ಹಂಗೇನೆ. ಅಯ್ಯೋ ಸಖತ್ ಸ್ಮೂತ್ ಆಗೈತೆ ಗುರು ಇಂಜಿನ್. ಜವರಾಣೆ, ಇಂಜಿನ್ ಹೆಂಗ್ ಸ್ಮೂತ್ ಐತೆ ಅಂದ್ರೆ ಶೋರೂಮ್ ಅಲ್ಲಿ ಇಸ್ಕೊಂಡು ಓಡಿಸ್ತಾ ಇನ್ನಿಸ್ತಾ ಇದೆ ಗಾಡಿ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಓ ಓ ಓ ಓ ಓ ಓ ಓ, ಹಾ ವಾಟ್ ಎ ಬ್ರೇಕಿಂಗ್. ಓ ಅಣ್ಣ, ನೀನ್ ಹಿಂಗ್ ಮಿರರ್ ಮುರ್ದಾಕೊಂಡ್ರಿ ಹಿಂದೆ ಏನ್ ನೋಡ್ತೀಯ ಮತ್ತೆ? ನೋಡಿ ಹಿಂದೆ ನೋಡ್ತಾ ಇಲ್ಲ, ಅದಕ್ಕೆ ಹಿಂಗ್ ಹೋಯ್ತಾ ಇರೋದು ಇವನು. ಅಯ್ಯೋ ಫ್ರೀನ ಲೆಫ್ಟು? ಫ್ರೀ ಲೆಫ್ಟು, ದುಡ್ಡೇಂಗ್ ಕೊಡಂಗಿಲ್ಲ. ಯೂ ಟರ್ನ್ ನೋಡ್ಕೋಬೇಕಂತೆ, ಈ ಕಡೆ ಸೈಡ್ಗೆ ಹೋಗೋಣ ಅಂತ ಅವನು. ಎಷ್ಟು ಓಡಿದೆ ಗಾಡಿ? 7387. ಬರೀ ಅಷ್ಟೇನ ಓಡಿರೋದು. ಆರ್ ಯು ರೆಡಿ? ಬ್ಯಾರಿಗೇಡ್ ಇತ್ತು ಅಂತ ನಾನೇ ಸ್ಲೋ ಮಾಡ್ಕೊಂಡಿದ್ದು. ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್. ಯೂ ಟರ್ನ್ ನೋಡ್ಕೋಬೇಕಾ? ಬಾ.
ಗುರು ಇದ್ರಲ್ಲಿ ಕೊಡೋ 47 BHP ಗಿಂತ 52 NM ಟಾರ್ಕ್ ಇದೆಯಲ್ಲ, ಒಂದೊಂದ್ಸಲಿ ಥ್ರಾಟಲ್ ಕೊಟ್ಟಾಗ್ಲೂ ಫೀಲ್ ಆಗುತ್ತೆ ಗುರು. ಅದು ಇನ್ನು ಫೀಲ್ ಬೇಕು ಬ್ರದರ್. ಇಲ್ಲಿ ಯೂಟರ್ ನೋಡಿ ಬೇಕು. ಶ್ರೀ ಬಾಲಗಂಗಾಧರ ನಾಥ ಮುಂದಕ್ಕೆ ಓದಕ್ಕಾಗ್ಲಿಲ್ಲ. ಮಹಾ ಸ್ವಾಮೀಜಿ ವೃತ್ತ. ಓಕೆನಾ? ಇದ್ರಲ್ಲಿ ಹಾಕಿರೋ ಮಿರರ್ಸ್ ರಾಯಲ್ ಎನ್ಫೀಲ್ಡ್ ಅಲ್ಲ, ಜಾವಾದು. ಜಾವಾ ಮಿರರ್ಸ್ ನ ಇವರು ಬ್ರಿಲಿಯಂಟ್ ತಲೆ ಓಡಿಸಿ ಕ್ಲೀನ್ ಆಗಿ ಫಿಟ್ ಮಾಡಿರೋದು. ಸಖತ್ತಾಗಿ ಮ್ಯಾಚ್ ಆಗ್ತೈತೆ ಗುರು. ಹಂಗೆ ವೈಬ್ರೇಷನ್ ಐತೆ ಗುರು. ಓಕೆನಾ? ಇದೇನಿದು ಬಾಲ್ ಕೊಟ್ಟಂಗ್ ಕೊಟ್ಟವ್ರೆ. ಓ ಇವ್ರು ಹಾಕೊಂಡಿರೋದು, ಓಹ್ ಇದು ಗೋಪುರ ಮೌಂಟ್ ಮಾಡಕ್ ಇದು ಮೌಂಟ್ ಇದು. ಯಾರು ಗುರು ಏನು? ನಾನಲ್ಲ, ಅವರಲ್ಲ ನಾನು. ಥೋ ಗುರು, ಏನ್ ಗುರು ಹಿಂಗ್ ಇನ್ಸಲ್ಟ್ ಮಾಡ್ಬೋಬಿಟ್ಟಾ? ಹಾಯ್ ಬ್ರೋ, ನೀವು ಟ್ರಿಗರ್ ತಿಳಿಸಲ್ವಾ? ಸಿಗ್ನಲ್ಲೇ ಇಲ್ವಾ? ಸಿಗ್ನಲ್ಲೇ ಬಿಟ್ಟಿಲ್ಲ, ತಡಿ ಗುರು. ಗುರು ಹಿಂಗ್ ಓಡಾಡ್ಸ್ಬಿಟ್ರೆ ಇರೋ 3 ಪಾಯಿಂಟ್ ಪೆಟ್ರೋಲ್ ಖಾಲಿ ಮಾಡಿ ಕೊಟ್ಬಿಡ್ತೀನಿ ಅವ್ರಿಗೆ. ಇದಕ್ಕೊಂದು ಚಿಕ್ಕದ್ ವೈಸರ್ ಹಾಕಿದ್ದಾರೆ. ತಗೋ ಇನ್ನೊಂದು ಬೆನ್ಸು ಫಾರ್ಮೆಟಿಕ್. ರಾಯಲ್ ಎನ್ಫೀಲ್ಡ್ ಕೀರ್ತಿ ಪತಾಕೆನ ಆರಿಸ್ತಿರೋ ಗಾಡಿ ಅಂದ್ರೆ ಇದೊಂದೇ ಗುರು, GT 650. ಹಲೋ ನಾವು ಒಂಚೂರು ಹೋಗ್ಬಿಡ್ತೀವಿ. ಹಾಂ, ರೋಡ್ ಮಧ್ಯೆ ಏನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ರು ಅವರು. ಹೆಂಗ್ ಹೋಗೋದು? ಎಲ್ರು ಗೊತ್ತಾಯ್ತೀರೇನ್ರು? ಮೇಕೆ ಕಟಾಯ್ಕೊಂಬಿಟ್ಟವ್ರೆ. ಹಲೋ ಹಾಯ್. ಏನ್ ಗುರು ಇದು ಪೋಲೋ ಆಗಿರೋ ಬಿಟ್ಟು GT 650ಲಿ ಇದೊಂದು ಕ್ರೂಸ್ ಕಂಟ್ರೋಲ್ ಗುರು. ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ಬಿಟ್ರೆ ಹೋಯ್ತಾ ಇರ್ತದೆ. ಇಂಜಿನ್ ಸ್ಮೂತ್ ಆಗಿರೋದಕ್ಕೆ ಎಕ್ಸಾಸ್ಟ್ ಒಂಥರ ಸಕ್ಕದ ಫೀಲ್ ಕೊಡ್ತೈತೆ. ಅಲ್ಲ ಒಂದು ಸ್ಟಂಟ್ ಪರ್ಫಾರ್ಮೆನ್ಸ್ ಮಾಡೋಣ ಇವಾಗ, ಒಂದು ವಿಲಿ ಹೊಡೆಯೋಣ. ಅಲ್ಲ ನಾನ್ ಹೊಡಿತೀನಿ ಇದ್ರಲ್ಲಿ. ಇಲ್ಲಿ ಇದು ಓಡಿಸಿ ಇಲ್ಲಿ ರೇಖೆಗಳೆಲ್ಲ ಅಡ್ಸೋಗೈತೆ ಗ್ರಿಪ್ಪರ್ದು. ಇದ್ ನೋಡಿ ಇನ್ನ ಹೆಂಗೈತೆ. ಓಹ್ ಇದ್ರಲ್ಲೂ ಟೈರು ಆಲೆ. ಗೋವಿಂದ ಕೊಡು. ಟೈರ್ ಸೆಕ್ಷನ್ ಏನ್ ಚಿಕ್ಕ ಕೊಟ್ಟಿರೋದು ಅಂತಂದ್ರೆ ಕೆಫೆ ರೇಸರ್ ಗಾಡಿ ಇದು, ಚಿಕ್ಕನೇ ಇರ್ಬೇಕು. ಇಲ್ಲಿ LED ನೋಡೋ ಹೆಂಗೈತು ಒಂಥರ. ಮೈನಸ್ ಅಲ್ಲ ಇದು, ಇದ್ಯಾವ್ದು ಇದು ಅರ್ಧ ಮೈನಸ್. ಇಲ್ಲಿ ನೋಡ್ಬಾ ಇಲ್ಲಿ. ಅಲ್ಲ ಡಿಸೈನ್ ನೋಡಲ್ಲಿ ಅರ್ಧ ಮೈನಸ್. ಈ ಸಕ್ಕದಾಗೈತೆ ಗುರು ಒಂಥರ, ಏನೋ ಒಂಥರ. ಇಲ್ಲಿ ಒಳಗಡೆ ನೋಡು ಕ್ರಿಸ್ಟಲ್ ತರ. ಇದು ಅಂಟರಿಗೆ ಕೊಡೋದ ಇದು? ಇದು ಅಂಟರ್ಗೂ ಆಯ್ತದೆ, ಇದಕ್ಕೂ ಆಯ್ತದೆ. ಯಾರಿ ಚಿಕ್ಕ ಹುಡ್ಕೊಂಡ್ ಗಾಡಿ ಕೊಟ್ಟಿದ್ದು? ನೋಡ್ರಿ, ಈ ಚಿಕ್ಕ ಮಕ್ಳು ಗಾಡಿ ಕೊಟ್ಬಿಟ್ರಿ ತರ ತೆಳ್ಳಾಡಿಸ್ಬೇಕು. ಸಾಕು ಹೊಟ್ಟೆ ಪಾಡು ಅನ್ಬಿಟ್ಟು ಹೊಟ್ಟೆ ಬರೋ ಕೆಲಸ ಎಲ್ಲ ಮಾಡ್ತಾರೆ ಇವರು. ಇಲ್ಲೇ ಹಾಕ್ಬಿಟ್ಟು ನೋಡು CC 648cc ಸೆಂಟಿಮೀಟರ್ ಕ್ಯೂಬ್. ಈ ಜಾವಾ ಮಿರರ್ ನ ಅದ್ ಹೆಂಗೋ ಕ್ಲೀನ್ ಆಗಿ ಎಲ್ಲ ಏನೇನೋ ಮಾಡಿ ಕಟ್ ಮಾಡಿ ಎಲ್ಲ ಕುಣಿಸಿರೋದಂತೆ. ಎಲ್ಲಿ ನಾನು ನೋಡ್ತೀನಿ ಇದು ನೋಡು. ಈ ಲೈನ್ ಸ್ಟ್ರೈಟ್ ಐತಾ ಅಂತ ನೋಡ್ತೀನಿ ತಡಿ. ಸ್ಟ್ರೈಟ್ ಇಲ್ಲ ಕಣ. ನಿನ್ ಕೈ ಸೊಡ್ಕೈತೆ. ನನಗೆ ಈ ಸೀಟ್ಗಳು ತೆಗಿಬೇಕು ಅನ್ನಿಸ್ತಾ ಇದೆಯಲ್ಲ, ಯಾಕೋ ಸೀಟ್ನೇ ತೆಗಿಬೇಕಾ? ಒಂದ್ ನಟ್ ಹಂಗಾರೆ ಬೇಡ ಬಿಡು. ಹಂಗಾರೆ ಇದು ಯಾರ ಗಾಡಿ ಅಂತಂದ್ರೆ ಇಲ್ಲೂ ನೋಡ್ಕೋಬಹುದು K09 ರೈಡರ್ ಅಂತ, ಇಲ್ಲೂ ನೋಡ್ಕೋಬಹುದು K09 ಅಂತ. ನಂಬರ್ ಪ್ಲೇಟು K09. ಸ್ಟಾಕ್ ಇಂದು ಕ್ರಾಶ್ ಗಾರ್ಡ್ ಹಾಕ್ಸಿಲ್ಲ, ಮೋಟೋ ಟಾರ್ಕ್ ಇಂದು ಕ್ರಾಶ್ ಗಾರ್ಡ್ ಹಾಕ್ಸವ್ರೆ. ಏನ್ ಹೆಸರಿಟ್ಟವ್ರಿ ಈ ಗಾಡಿಗೆ? ಅಶ್ವಮೇಧ. ಯಾಕೆ ಎದ್ರುಕತಿಯಾ? ಕುದುರೆ ತರ, ಅಶ್ವಮೇಧ ಕುದುರೆ ತರ ಎಗ್ರಿಸ್ಬೇಕು ಇವಾಗ. ಇಲ್ಲಿ ಎಗ್ರಿಸಿ ಚರಂಡಿ ಒಳಗೆ ಲ್ಯಾಂಡ್ ಆಯ್ತು. ಆಮೇಲೆ ಇದೇಂತಕ್ಕೆ ಇದು? ಈ ಸ್ವಿಚ್ ಎಂತ ಕೊಟ್ಟಿರೋದು? ಓ ಆ ಲೈಟ್ಗೆನಾ? ಮತ್ತೆ ಹೆಡ್ಲೈಟ್ ಅದೇನೋ. ಇಲ್ಲಿ ಪಾಸಿಂಗು ಅದೇ ಕನೆಕ್ಟ್ ಮಾಡೋರೆ. ಕ್ರೇಜಿ ಗುರು. ರಾಯಲ್ ಎನ್ಫೀಲ್ಡ್ ಕೀ ಬಂಚ್ ಹಾಕ್ಬಿಟ್ಟವ್ರೆ. ಯಾವ್ದು ಲೆದರ್ ತರ ಅಲ್ಲ, ಲೆದರೇ. ಇದು ನೋಡು, ರಾಯಲ್ ಎನ್ಫೀಲ್ಡ್ GT ತಗೊಂಡ್ರೆ ಇನ್ನೊಂದು ಅಡ್ವಾಂಟೇಜು, ಹಿಂಗ್ ಸುಮ್ನೆ ಕೂತ್ಕೊಂಡು ಅಣ್ಣ ಯಾರ ಗಣಪತಿ ಬಿಡ್ತಾರಣ್ಣ ಅಂತ. ಚೆನ್ನಾಗೈತೆ ಗುರು ಒಂಥರ ಬಡಿಯಕ್ಕೆ. ಅಲ್ಲ ನಾನು ಗಾಡಿ ಓಡಿಸಿ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ತಾಮಂದಿಲ್ಲಿ ಟಮಟೆ ಹೊಡಿತಾ ಇದ್ದೀನಲ್ಲ. ಇಲ್ಲಿಗೊಂದು ಮುತ್ಕೊಡಿ ಬನ್ನಿ. ಇಲ್ಲಿ ಮುತ್ಕೊಡಿ ಒಂದು ಬತ್ತೋರಲ್ಲ ಕೊಡಕ್ಕೆ. ಮತ್ತೆ ಇವರು ಹಿಂದಗಡೆ ಬಾಬಿನ್ಸ್ ಹಾಕ್ಸಿದ್ದಾರೆ. ಏನಕ್ಕೆ ಅಂತಂದ್ರೆ ಇದು ಪ್ಯಾಡಾಕ್ ಸ್ಟ್ಯಾಂಡ್ ಹಾಕಿ ನಿಲ್ಸುವಾಗ ಯೂಸ್ ಆಗುತ್ತೆ ಅಂತ. ಇದ್ರಲ್ಲಿ 2 ಸಿಲಿಂಡರ್ ಹೆಂಗ್ ಗೊತ್ತಾ ಕೊಟ್ಟಿರೋದು? ಓಡ್ಸೋನ್ಗೂ 2 ಗುಂಡಿಗೆ ಇರ್ಬೇಕು ಅಂತ. 2 ಗುಂಡಿಗೆ ಇರ್ಬೇಕು ಬ್ರೋ. 2 ಹುಡುಗಿ ಕೊಡ್ಬೋದು ಅವಾಗ. ವಾಪಸ್ ಹೋಗುವ ಸಮಯ ಇಲ್ಲೊಂದು ಕಟ್ಸ್ಕೊಟ್ಟವ್ರೆ. ಏನಕ್ಕೆ ಅಂತಂದ್ರೆ ಬಿದ್ದಾಗ ಮುರಿದೋದ್ರೆ ಫುಲ್ ಮುರಿದೋಗ್ಬಾರ್ದು, ಇಷ್ಟಕ್ಕೆ ಮುರಿದೋಗ್ಲಿ ಅಂತ. ಇದ್ರಲ್ಲಿರೋದು 2 ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನ್. ಅದಕ್ಕೆ ಗಾಡಿ ಸ್ವಲ್ಪ ಹೀಟ್ ಆಗುತ್ತೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಹೀಟ್ ಆಗ್ತದೆ.
ಈ ಗಾಡಿಲಿ ಒಂದು ಎಕ್ಸಾಸ್ಟ್ ಇತ್ತು, AEW ಎಕ್ಸಾಸ್ಟ್, ಸಾಕಾದಾಗಿತ್ತು ಸೌಂಡು. ಸ್ವಲ್ಪ ಅಡೆಚಣೆಗಳಿಂದ ಈ ಎಕ್ಸಾಸ್ಟ್ ನ ಸ್ಟಾಕಿಗೆ ಹಾಕ್ಬಿಟ್ಟಿದ್ದಾರೆ ತಿರ್ಗಾ. ಏನ್ ಸಾಕಾದಾಗ ಶಿಫ್ಟ್ ಆಯ್ತೈತೆ ಗುರು ಗೇರು. ಏನಾದ್ರು ಕುಳ್ಳ ಇದ್ರೆ ಗಾಡಿಲಿ ಪೈಲಟ್ ಆಗ್ಬಿಡ್ತಾರೆ ಹಿಂಗೆ ಮಲೆಕೊಂಡಿದ್ರು ಮೇಲೆ. ಹಿಂದೆ ಸೀಟ್ ಕೌಲ್ ಹಾಕ್ಸಿರೋದಕ್ಕೆ ಗಾಡಿ ಲುಕ್ಕೇ ಚೇಂಜು, ಸಾಕಾದಾಗ ಕಾಣೋದು ಗುರು. ಒಂಥರ ಟ್ರೂ ವ್ಯಾಲ್ಯೂ ಅಂತೆ ಕಾರ್ಗಳು ಸಿಗುತ್ತಲ್ಲಿ ಗುರು. ನಾವ್ ಯಾಕೆ ಒಂದು ಬೈಕಿನ ಶೋರೂಮ್ ತೆಗ್ಬಿಟ್ಟು ಅದಕ್ಕೆ ಫಾಲ್ಸ್ ವ್ಯಾಲ್ಯೂ ಅಂತ ಮಾಡಬಾರ್ದು. ಇದ್ರಲ್ಲಿ ಕೊಟ್ಟಿರೋ ಮೀಟರ್ ಕನ್ಸೋಲು ಗುರು ಪ್ರಾಪರ್ ರೆಟ್ರೋ ಫೀಲ್ಸ್ ಕೊಡುತ್ತೆ ಮಾತ್ರ. ಅರೋಮಾ ಅಂತೆ. ಅರೋಮಾ ಅಂದ್ರೆ ಹೆಂಗ್ ಗೊತ್ತಾ? ವಾಸನೆ. ಅರೋಮಾ ಅಂದ್ರೆ ಸ್ಮೆಲ್ ಅಂತ, ನಾವ್ ಅದಕ್ಕೆ ವಾಸನೆ ಅಂತೀವಿ. ಬಿಟ್ರು ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಗುರು. ಆಟೋದವ್ರು ಸುಮ್ನೆ ಸ್ಟಾರ್ಟ್ ಮಾಡಿ ಗಾಬರಿ ಮಾಡ್ಬಿಟ್ರು. ಇದ್ರಲ್ಲಿ ಕೊಟ್ಟಿರೋದು ಸಿಯೇಟ್ ಜೂಮ್ ಕ್ರೂಸ್ ಟೈರ್ಸ್. ಇದೇನ್ ಪೇಂಟ್ ಮಾಡಿರೋದ ಇದು ಚೈನ್ಗೆ? ಲೂಬ್ ರೆಡ್ ಕಲರ್. ಓ ಕಮ್ಮಿ ಆಗ್ತಾ ಫೇಡ್ ಆಗ್ತಾ ಹೋಗುತ್ತೆ. ಅವಾಗ ಕಲರ್ ಹೋದಂಗೆ ಲೂಪ್ ಕಮ್ಮಿ ಆಗೈತೆ ಅಂತ ಗೊತ್ತಾಗ್ಬಿಡ್ತದೆ. ಓ GT ಗುಡಿಬೇಕು ಇದನ್ನ, ಸಕ್ಕದಾಗ ಕಾಣ್ತದೆ. ಸಖತ್ ಸ್ಮೂತ್ ಆಗೈತೆ ಬ್ರೋ ಗಾಡಿ. ಯಪ್ಪ ಅದು ಅವ್ನ್ ಓಡಿಸ್ಬಿಟ್ಟು ಅದು ನೋಡ್ಸಿದ್ರೆ ಇವಾಗ ಶೋರೂಮ್ ಇಂದ ಟೆಸ್ಟ್ ರೈಡಿಗೆ ತಗೊಂಡಿದೀವಿ ಅನ್ನಿಸ್ತೈತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಇವ್ರ ಗಾಡಿ ತಗೊಂಡು ಇಷ್ಟು ವರ್ಷ ಆದ್ರೂ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡೋರು ಅಂದ್ರೆ ಮೇನ್ ರೀಸನ್ ಏನು ಅಂದ್ರೆ ಇವರಿಗೆ ಗಾಡಿ ಮೇಲೆ ಇರೋದು ಅಫೆಕ್ಷನ್ ಅಲ್ಲ, ಲವ್.